ಚಂದ್ರಶೇಖರ್ ಅಂತ ನನ್ನ ಹೆಸರು. ಬ್ಯಾಂಗ್ಳೂರು ವಿಜಯನಗರದಿಂದ ಬಂದಿರೋದು. ಈ ಟ್ರಿನಿಟಿ ಹಾಸ್ಪಿಟ್ಲಿಗೆ ನಾನು ಚೆಕಪ್ ಮಾಡಿಸೋದಕ್ಕೆ ಬಂದಾಗ ಬಂದಿದ್ದ ತಕ್ಷಣ ವಿತಿನ್ ನೋ ಸೆಕೆಂಡ್ಸ್ ಇಮಿಡಿಯೇಟ್ ಆಗಿ ರಿಸೆಪ್ಷನ್ ಡಾಕ್ಟರ್ ಛಾಯಾ ಮೇಡಮ್ ಅವ್ರು ನನ್ನ ಅಟೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟಲ್ಲಿ ECG ಮಾಡಿ, ಆಮೇಲೆ ಅವರು ನಿಮ್ದು ಅಟೆಂಡೆಂಟ್ ಯಾರು ಬಂದಿದ್ದಾರ ಕೇಳಿದ್ರು. ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ರು. ಸೊ ಅವ್ರಿಗೆ ಹೇಳಿದ್ರು ಇವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ, ಇಮಿಡಿಯೇಟ್ ಆಗಿ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಇದಾಯ್ತು ಅಂತ ನಮ್ಮ ಬ್ರದರ್ಸ್ ಎಲ್ಲ ಓಕೆ ಮಾಡ್ಬಿಡಿ ಅಂತ ಹೇಳಿದ್ರು. ಏನ್ ಸಮಸ್ಯೆ ಆಗಿತ್ತು ನಿಮ್ಗೆ? ನನ್ಗೆ ಸಮಸ್ಯೆ ಆಕ್ಚುಲಿ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಈ ಎದೆ ಉರಿ ಸಿಕ್ಕಾಬಿಟ್ಟೆ ಎದೆ ಉರಿ ಬಂದದ್ದು 3 days ಇಂದ. ಎದೆ ಉರಿ ಬಂದ್ರೆ ಒಂಥರ ತಡ್ಕೊಳಕ್ ಆಗ್ತಾ ಇರಲಿಲ್ಲ, ಕೂತ್ಕೊಳಕ್ ಆಗ್ತಾ ಇರಲಿಲ್ಲ, ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ. ನಾನು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಎಲ್ಲ ECG ಎಲ್ಲ ಮಾಡಿದ್ಮೇಲೆ ಚೆಕ್ ಮಾಡಿದ್ಮೇಲೆ ಡಾಕ್ಟ್ರು ಇಲ್ಲ ನಿಮಗೆ ಚೆಸ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಎಂಡೋಸ್ಕೋಪಿ ಮಾಡಬೇಕು, ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು. ಎಂಡೋಸ್ಕೋಪಿ ಮಾಡಿದ್ರು. ಆಮೇಲೆ ಹಂಗೆ ಸ್ಟೆಂಟ್ ಹಾಕಿದ್ರು. ಸರ್, ಯಾವ ಡಾಕ್ಟರ್ ನಿಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರು? ಮುರಳೀಧರ್ ಅವರೇ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಇವ್ರ ಫೆಸಿಲಿಟೀಸ್. ಐ ಥಿಂಕ್ ಬೆಂಗಳೂರಲ್ಲೇ ಈ ಫೆಸಿಲಿಟಿ ಎಲ್ಲೂ ಇಲ್ಲ ಅನ್ಕೊಂತೀನಿ. ಸೊ ಹಾಸ್ಪಿಟಲ್ ಟ್ರೀಟ್ಮೆಂಟ್ ವೈಸ್ ಹೇಗಿದೆ? ನರ್ಸಿಂಗ್ ಸ್ಟಾಫ್, ಡ್ಯೂಟಿ ಡಾಕ್ಟರ್ಸ್? ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿ ಒಬಿಲೈಸ್ ಮಾಡ್ತಾರೆ. ಏನೇ ಸಮಸ್ಯೆ ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ವಿತಿನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ಸೊ ನಿಮ್ಗೆ ಈ ಹಾಸ್ಪಿಟಲ್ ಬಗ್ಗೆ ಹೇಗ್ ಗೊತ್ತಾಯ್ತು? ನಮ್ಮ ಬ್ರದರ್ ಇಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಹಾರ್ಟ್ ಹಾಸ್ಪಿಟಲ್, ನಡಿ ಇಲ್ಲೇ ಚೆಕ್ ಮಾಡಿಸ್ಬಿಡೋಣ ಅಂತ ಕರ್ಕೊಂಡ್ ಬಂದಿದ್ದೆ. ಇವಾಗ ನಿಮ್ಗೆ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಡಿಸ್ಚಾರ್ಜ್ ಆಗಿ ಹೋಗ್ತಿದ್ದೀರಾ? ಆಮೇಲೆ ಇದು ಅಷ್ಟೇ, ನಮ್ದು ಇನ್ಶೂರೆನ್ಸ್ ಕ್ಲೈಮ್ ಇತ್ತು, ಅದು ಅಷ್ಟೇ. ಅದು ಸಮಸ್ಯೆ ಇಲ್ದಿದಂಗೆ ಅವರೇ ಕ್ಲೈಮ್ ಹಾಕಿ ವಿತೌಟ್ ನಮ್ಗೆ ಗೊತ್ತಿಲ್ಲದಂಗೆ ಅದು ಸ್ಯಾಂಕ್ಷನ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಇವರು ಕೋಆರ್ಡಿನೇಟ್ ಮಾಡ್ತಾರೆ. ಇನ್ಶೂರೆನ್ಸ್ ಆಫೀಸ್ಗೂ ಕೋಆರ್ಡಿನೇಟ್ ಮಾಡಿದ್ದಾರೆ, ನಮಗೂ ಕೋಆರ್ಡಿನೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಾಯ್ತು. ಇವಾಗ ಎಲ್ಲ ಆರಾಮಲ್ವಾ ಸರ್? ಎಲ್ಲ ಆರಾಮಿದೆ. ತುಂಬಾ ದಿ ಬೆಸ್ಟ್ ಹಾಸ್ಪಿಟಲ್ ಇನ್ ದ ಬ್ಯಾಂಗ್ಳೂರ್. ಓಕೆ ಸರ್, ಥ್ಯಾಂಕ್ ಯು.